ಕೋಟೆಗಟ್ಟಲೆ ಮನೆಯನ್ನ ಕಟ್ಟಿ ದೊಡ್ಡದಾದಂತಹ ಬೇಲಿಯನ್ನ ಹಾಕಿ ನೆಲಕ್ಕೆಲ್ಲ ಟೈಲ್ಸ್ ಗಳನ್ನ ಮೊಸಾಯಿಕ್ ಗಳನ್ನ ಹಾಕಿದರೂ ಕೂಡ ಮನೆಯ ಒಳಗಡೆ ಪುರೋಹಿತರು ಮನೆ ಒಕ್ಕಲನ್ನ ಮಾಡಬೇಕಾಗಿದ್ರೆ, ಗೃಹ ಪ್ರವೇಶವನ್ನ ಮಾಡಬೇಕಾಗಿದ್ರೆ ಮನೆಯ ಒಳಗಡೆ ಮೊದಲಿಗೆ ಬಿಡುವಂತಹದ್ದು ಗೋಮಾತೆಯನ್ನ. ಇವತ್ತಿಗೂ ಕೂಡ ಆ ಸಂಸ್ಕೃತಿ ಭಾರತದಲ್ಲಿದೆ. ಗೋಮಾತೆ ಮನೆಯ ಒಳಗಡೆ ಕಾಲಿಡಬೇಕಾಗಿದ್ರೆ ಗೋಮೂತ್ರವನ್ನ ಮಾಡಿತ್ತು, ಗೋಮಯವನ್ನ ಮಾಡಿತ್ತು ಅಂತ ಹೇಳಿ ಯಾರು ಕೂಡ ಗಲೀಜ್ ಪಡ್ಕೊಳ್ಳೋದಿಲ್ಲ, ಅಸಹ್ಯ ಪಡ್ಕೊಳ್ಳೋದಿಲ್ಲ. ಅದನ್ನ ದೇವರು ಅಂತ ಹೇಳಿ ನಮಸ್ಕಾರ ಮಾಡಿ ಮನೆಯ ಒಳಗಡೆ ಆ ತಾಯಿಯನ್ನ ಕರೆದುಕೊಂಡು ಹೋಗ್ತಾರೆ. ಗೋವು ಮತ್ತು ಮನುಷ್ಯನಿಗೆ ಅವಿನಾಭಾವ ಸಂಬಂಧವಿದೆ. ನಮ್ಮ ಎಲ್ಲ ಭಾವನೆಗಳನ್ನ ಗೋವು ಗ್ರಹಿಸ್ತದಂತೆ. ಒಬ್ಬರು ಹೇಳ್ತಾ ಇದ್ರು, ಅವರ ತಾಯಿ ಸಡನ್ ಆಗಿ ತೀರ್ಕೊಳ್ಳುತ್ತಾರೆ. ಅವರ ಮನೆಯಲ್ಲಿ ಒಂದು ಹಸು ಇತ್ತು. ತೀರ್ಕೊಂಡು ಹಾಸ್ಪಿಟಲ್ ನಿಂದ ಅವರ ಶವ ಬರಬೇಕಾಗಿದ್ರೆ ಮನೆಯ ಒಳಗಡೆ ಹಟ್ಟಿಯಲ್ಲಿದ್ದಂತಹ ಗೋವು, ಕಟ್ಟಿ ಹಾಕಿದ್ದಂತಹ ಗೋವು ಆ ಹಗ್ಗವನ್ನ ಎಳ್ಕೊಂಡು ಬಂದು ಆ ತಾಯಿಗೆ ಸುತ್ತು ಬಂದಿತ್ತು ಅಂತ. ಅಷ್ಟು ವರ್ಷಗಳ ಪ್ರೀತಿ, ಅಷ್ಟು ವರ್ಷಗಳ ಆ ಸ್ನೇಹದ ಭಾವನೆಯನ್ನ ಉಳಿಸಿಕೊಳ್ಳುವಂತಹ ಒಂದೇ ಒಂದು ಪ್ರಾಣಿ ಜೀವಿ ಅಂತ ಹೇಳಿದ್ರೆ ಅದು ಗೋಮಾತೆ. ಸುಮ್ಮನೆ ನೀವೀಗ ಇಲ್ಲಿ ಬರ್ತೀರಾ, ಮನೆಯಲ್ಲಿ ಹಟ್ಟಿ ಇಲ್ಲ ಅಂತಿದ್ರು ತೊಂದರೆ ಇಲ್ಲ, ಇಲ್ಲಿಗೆ ಬರಬೇಕಾಗಿದ್ರೆ ಒಂದು ಸಲ ನೀವು ಆ ದನದ ಕೊರಳಿನ ಅಡಿಯನ್ನ ಪ್ರೀತಿಯಿಂದ ಸವರಿದ್ರೆ ಸಾಕು. ಅದು ಖುಷಿಯಿಂದ ಆ ಒಂದು ವೈಬ್ರೇಷನ್ ಅನ್ನ, ಪ್ರೀತಿಯನ್ನ ಏನ್ ಕೊಡ್ತದೆ, ಆ ಪ್ರೀತಿ ನಮಗೆಲ್ಲೂ ಕೂಡ ಮತ್ತೆಲ್ಲೂ ಕೂಡ ಹೊರಗಡೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೆಷ್ಟೋ ಹೊರಗಿನ ದೇಶದ ಜನರು ಇವತ್ತು ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಂತ ಹೇಳಿ ಬರಬೇಕಾಗಿದ್ರೆ ಗೋಮೂತ್ರದ ಕಡೆಗೆ ನೋಡ್ತಾರೆ. ಗುಣ ಆಗದೇ ಇರುವಂತಹ ಕಾಯಿಲೆಗಳು, ಚರ್ಮ ರೋಗದ ಕಾಯಿಲೆಗಳು ಅಂತ ಹೇಳಿ ಬಂದಾಗ ಗೋಮಯವನ್ನ ನೋಡ್ತಾರೆ. ಅಂತಹ ಅದ್ಭುತವಾದಂತಹ ತಾಯಿ ಆಕೆ. ನಮ್ಮಮ್ಮನಿಗೆ ಹೆಪಟೈಟಿಸ್ ಬಿ, ವೈಟ್ ಜಾಂಡೀಸ್ ಆಗಬೇಕಾಗಿದ್ರೆ ಇಂಗ್ಲಿಷ್ನವರು ನಮ್ಮ ಹತ್ರ ಆಗೋದಿಲ್ಲ ಅಂತ ಹೇಳಿದ್ರು. ಆಯುರ್ವೇದದವರು ಹಳ್ಳಿ ಮದ್ದು ನೋಡಿ ಅಂತ ಹೇಳಿದ್ರು. ನಮಗೆ ಹೆಪಟೈಟಿಸ್ ಬಿ ಅಂತ ಹೇಳಿದ್ರೆ ಏನು ಅಂತ ಗೊತ್ತಿಲ್ಲ. ವೈಟ್ ಜಾಂಡೀಸ್ ಅಂತ ಹೇಳಬೇಕಾಗಿದ್ರೆ ಹಳ್ಳಿಯಲ್ಲೆಲ್ಲರೂ ಹೇಳಿದ್ರು ವೈಟ್ ಜಾಂಡೀಸ್ ಬಂದ್ರೆ ಕಷ್ಟ ಅಂತ. ಆಗ ಹಳ್ಳಿಯ ಮೂಲೆಯಲ್ಲಿ ಇರುವಂತಹ ಒಬ್ಬ ಪಂಡಿತರು ಹೇಳಿದ್ರು, ನೀವು ದಿನಕ್ಕೆ 2 ಲೀಟರ್ ಶುದ್ಧ ದೇಸಿ ದನದ ಹಾಲನ್ನ ಕೊಡ್ತೀರಿ ಅಂತಾದರೆ ನಿಮ್ಮ ಅಮ್ಮನನ್ನ 1 ತಿಂಗಳಿನಲ್ಲಿ ನಾನು ಗುಣ ಮಾಡಿ ಕೊಡ್ತೇನೆ ಅಂತ ಹೇಳಿದ್ರು. ನಾವು ದೇಸಿ ಹಾಲನ್ನ 2 ಲೀಟರ್, ದಿನಕ್ಕೆ 2 ಲೀಟರ್ ದೇಸಿ ಹಾಲನ್ನ ಮಾತ್ರ ಅಮ್ಮನಿಗೆ ಕೊಟ್ವಿ. ಇವತ್ತು ಅಮ್ಮ ಆ ಎಲ್ಲ ಕಾಯಿಲೆಗಳಿಂದ ಹೊರಗಡೆ ಬಂದಿದ್ದಾರೆ. ಅಂತಹ ತಾಯಿ ಆಕೆ. ಪ್ರೀತಿಯಿಂದ ಆ ತಾಯಿಯನ್ನ ಒಂದು ಸಲ ಅಪ್ಪಿಕೊಳ್ಳಿ. ಅಮ್ಮನ ಮಡಿಲಿನಲ್ಲಿ ಸಿಗುವಂತಹ ಸುಖವನ್ನ ಆ ತಾಯಿ ಕೊಡ್ತಾಳೆ. ಒಂದು ಪುಟ್ಟ ಮಗು ಅಮ್ಮನ ಎದೆ ಹಾಲನ್ನ 3 ವರ್ಷಗಳ ಕಾಲ ಕುಡಿದರೆ ನಾವು ಬದುಕಿ ಇರುವಂತಹ ಅಷ್ಟು ವರ್ಷಗಳ ಕಾಲ ನಮಗೆಲ್ಲರಿಗೂ ಕೂಡ ಅಮೃತವನ್ನ ಉಣಿಸುವಂತಹ ತಾಯಿ ಆಕೆ. ಮುನ್ನಾಭಾಯಿ MBBS ಅನ್ನುವಂತಹ ಫಿಲ್ಮ್ ಅನ್ನ ನೋಡಿದ್ರೆ ಅಲ್ಲೊಂದು ಹಗ್ ಥೆರಪಿ ಅಂತ ಹೇಳಿದೆ. ಆತ ಮಾಡುವಂತಹ ಹಗ್ ಥೆರಪಿ ಆ ನಂತರ ತುಂಬಾ ಪ್ರಖ್ಯಾತ ಆಯಿತು. ಒಬ್ಬನ ಪಾಸಿಟಿವ್ ವೈಬ್ರೇಷನ್ ನ ಮೂಲಕ ಇನ್ನೊಬ್ಬನನ್ನ ಗುಣಪಡಿಸುವಂತಹ ವಿಧಾನ. ಇವತ್ತು ಅದೇ ಹಗ್ ಥೆರಪಿಯನ್ನ ದನಗಳಿಗೆ ಮಾಡಿ ನಾವು ಪ್ರೀತಿಯಿಂದ ಆ ದನದ ಮಡಿಲಿನಲ್ಲಿ ಒಂದು 5 ನಿಮಿಷ ಕೂತ್ಕೊಳ್ತೇವೆ ಅಂತಾದರೆ, ಪ್ರೀತಿಯಿಂದ ದನದ ಕೊರಳನ್ನ ಸವರ್ತೇವೆ ಅಂತಾದರೆ, ಪ್ರೀತಿಯಿಂದ ದನದ ಉಸಿರಾಟದಿಂದ ಬರುವಂತಹ ಆ ಉಸಿರನ್ನ ನಾವು ಆಘ್ರಾಣಿಸ್ತೇವೆ ಅಂತಾದರೆ, ಅದಕ್ಕಿಂತ ದೊಡ್ಡ ರೋಗ ನಿರೋಧಕ ಶಕ್ತಿ ನಮಗೆ ಯಾವ ಟ್ಯಾಬ್ಲೆಟ್ ಇಂದಾಗ್ಲಿ ಯಾವ ಕ್ಯಾಪ್ಸೂಲ್ ನಿಂದಾಗ್ಲಿ ಸಾಧ್ಯ ಇಲ್ಲ ಅನ್ನುವುದನ್ನ ವಿಜ್ಞಾನಿಗಳೇ ತಿಳಿಸಿದ್ದಾರೆ. ಅಂತಹ ಅದ್ಭುತವಾದಂತಹ ಮಾತೆಯನ್ನ ಕಾಪಾಡುವಂತಹ ಜವಾಬ್ದಾರಿಯು ಕೂಡ ನಮಗಿದೆ. ನಾವಿವತ್ತು ಟೆನ್ಷನ್ ಅಂತ ಹೇಳ್ತೇವೆ, ರೋಗಗಳು ಅಂತ ಹೇಳ್ತೇವೆ. ಕೊರೋನಾ ಬಂದಿದೆ. ಕೊರೋನಾ ಬಂದಾಗ ಸಹಜವಾಗಿ ಭಾರತವೇ ಪ್ರಾಚೀನ ಸಂಸ್ಕೃತಿಯನ್ನ ಅಳವಡಿಸಿಕೊಳ್ಳಿಕ್ಕೆ ಸಾಧ್ಯ ಆಯಿತು. ತುಂಬಾ ಖುಷಿಯಾಗೋದು ಯಾವಾಗ ಅಂತ ಹೇಳಿದ್ರೆ, ಮೊದಲೆಲ್ಲ ಫೇಸ್ಬುಕ್ ವಾಟ್ಸ್ಆಪ್ ಗಳನ್ನ ಓಪನ್ ಮಾಡಬೇಕಾಗಿದ್ರೆ ಒಂದಷ್ಟು ಸ್ಟೇಟಸ್ ಗಳೆಲ್ಲ ಇತ್ತು. ಆ ಸ್ಟೇಟಸ್ ಏನು ಅಂತ ಹೇಳಿದ್ರೆ, ತಾಜ್ ಮಹಲ್ ನ ಎದುರುಗಡೆ ಹೋಗಿ ನಿಂತುಕೊಂಡು ಸೆಲ್ಫಿ ತೆಗೆದು ನಾನು ತಾಜ್ ಮಹಲ್ ನ ಎದುರುಗಡೆ ಇದ್ದೇನೆ, ಅಥವಾ ಮತ್ಯಾವುದೋ ಒಂದು ಪ್ರಸಿದ್ಧವಾದಂತಹ ಸ್ಥಳಗಳಿಗೆ ಹೋಗಿ ಎದುರುಗಡೆ ನಿಂತ್ಕೊಂಡು ಸೆಲ್ಫಿ ತೆಗೆದು ನಾನು ಅಲ್ಲಿದ್ದೇನೆ ಇಲ್ಲಿದ್ದೇನೆ ಅನ್ನುವಂತಹ ಪರಿಪಾಠ ಮಾರ್ಚ್ನ ಲಾಕ್ಡೌನ್ ನ ಹಿಂದೆ ಇತ್ತು. ಆದ್ರೆ ಲಾಕ್ಡೌನ್ ಬಂದು ಭಾರತ ಬದಲಾದಾಗ ಇವತ್ತಿನ ಟ್ರೆಂಡ್ ಹೇಗಿದೆ ಅಂತ ಹೇಳಿದ್ರೆ, 1 ಲಕ್ಷ 2 ಲಕ್ಷ ಪರ್ ಮಂತ್ ಗಳಿಕೆ ಮಾಡ್ತಾ ಇದ್ದಂತಹ ಎಲ್ಲ ಇಂಜಿನಿಯರ್ಗಳು ಕೂಡ ಹೆಮ್ಮೆಯಿಂದ ಸೆಲ್ಫಿ ತೆಗಿತಾರೆ ಊರಲ್ಲಿ ಇರುವಂತಹ ಎಕರೆಗಟ್ಟಲೆ ಗದ್ದೆಯ ಎದುರುಗಡೆ. ಊರಲ್ಲಿ ಇರುವಂತಹ ಹಟ್ಟಿಯಲ್ಲಿರುವಂತಹ ದನದ ಎದುರುಗಡೆ ನಿಂತು ಬ್ಯಾಕ್ ಟು ವಿಲೇಜ್
ವಿಲೇಜ್ ಅನ್ನುವಂತಹ ಒಂದು ಹೊಸದಾದಂತಹ ಕಲ್ಪನೆಯನ್ನ ಇವತ್ತು ನಾವು ನಮ್ಮ ದೇಶದಲ್ಲಿ ಕಾಣುತ್ತೇವೆ ಅಂತಾದರೆ ಅದಕ್ಕೆ ಕಾರಣ ಭಾರತೀಯ ಸಂಸ್ಕೃತಿ ಮತ್ತು ಭಾರತದ ಒಳಗಡೆ ಇರುವಂತಹ ಇಂತಹ ಅದ್ಭುತವಾದಂತಹ ಭಾವನೆಗಳು. ಆ ತಾಯಿಯ ಆಶೀರ್ವಾದವನ್ನ ಕೂಡ ಪಡೆದುಕೊಂಡು ಆ ತಾಯಿಯ ರಕ್ಷಣೆಯನ್ನ ನಾವು ಮಾಡುತ್ತಾ ಇದ್ರೆ ಖಂಡಿತವಾಗಿಯೂ ಆ ತಾಯಿ ನಮ್ಮ ರಕ್ಷಣೆಯನ್ನ ಮಾಡ್ತಾಳೆ. ನಾವು ದನಕ್ಕಾಗಿ ಆ ತಾಯಿಗಾಗಿ ವ್ಯಯಿಸುವಂತಹ ಒಂದೊಂದು ರೂಪಾಯಿಯೂ ಕೂಡ ಅದು ಕೋಟಿ ರೂಪಾಯಿಗೆ ಸಮ. ಆಕೆಯ ಆಶೀರ್ವಾದ ಹೊಂದಿದರೆ ಎಲ್ಲವನ್ನೂ ಕೂಡ ಸಾಧಿಸಲಿಕ್ಕೆ ಸಾಧ್ಯ ಇದೆ. ಆಕೆಯ ಕಣ್ಣಿನಲ್ಲಿ ಒಂದು ಹನಿ ನೀರು ಬಂತು ಅಂತಾದರೆ ಖಂಡಿತವಾಗಿಯೂ ಯಾವ ದೇವರುಗಳು ಕೂಡ ನಮ್ಮನ್ನ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ತಾಯಿಯ ಸೇವೆಯನ್ನ ಮಾಡುತ್ತಾ ಆಕೆಯ ಆ ಒಂದು ಗುಣಗಳೇನಿದೆ ಆ ಎಲ್ಲ ಗುಣಗಳನ್ನ ನಾವು ಪಡೆದುಕೊಂಡು ಅದರ ಪಾಸಿಟಿವ್ ವೈಬ್ರೇಷನ್ ಅನ್ನ ಕೂಡ ನಾವೆಲ್ಲರೂ ಗಳಿಸಿಕೊಂಡು ಆಕೆಯ ಮಹತ್ವವನ್ನ ಅರ್ಥ ಮಾಡಿಕೊಂಡು ಬ್ಯಾಕ್ ಟು ವಿಲೇಜ್ ಅನ್ನುವಂತಹದ್ದು ಕೇವಲ ಫೇಸ್ಬುಕ್ಗಳಿಗೆ ಮಾತ್ರ ಸೀಮಿತವಾಗಿರದೆ ನಮ್ಮ ಪ್ರತಿಯೊಂದು ಮನೆಯಲ್ಲಿ ಇರುವಂತಹ ಮಕ್ಕಳು, ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳು ತಿಂಗಳಲ್ಲಿ ಒಂದು 4 ದಿನ ಬ್ಯಾಕ್ ಟು ವಿಲೇಜ್ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಇಟ್ಟುಕೊಂಡಿತ್ತು ಅಂತಾದರೆ ಪ್ರಧಾನಮಂತ್ರಿಯವರ ಗ್ರಾಮ ಸ್ವರಾಜ್ಯದಿಂದ ರಾಷ್ಟ್ರ ವಿಕಾಸದ ಕಡೆಗೆ ಅನ್ನುವಂತಹ ಚಿಂತನೆಗಳು ಸಾಕಾರವಾಗಲಿಕ್ಕೆ ಸಾಧ್ಯ ಇದೆ. ಅದರ ಒಂದು ಸಣ್ಣ ಹೆಜ್ಜೆಯನ್ನ ನಿಮ್ಮೂರಿನಲ್ಲಿ ನಿಮ್ಮವರೇ ಆದಂತಹ ರಾಮಕೃಷ್ಣ ಆಚಾರ್ ಅವರು ಇಟ್ಟಿದ್ದಾರೆ. ಅವರಿಗೂ ಕೂಡ ಸಹಕಾರವನ್ನ ಕೊಡ್ತಾ ಗ್ರಾಮ ಸ್ವರಾಜ್ಯದ ಮೂಲಕ ಹೊಸ ಭಾರತದ ವಿಕಾಸವನ್ನ ನೀವೆಲ್ಲರೂ ಸೇರಿ ಮಾಡೋಣ. ಆ ತಾಯಿಯ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರಲಿ. ಆ ತಾಯಿಯ ಹತ್ತಿರ ಸದಾಕಾಲ ನಮ್ಮ ಆಶೀರ್ವಾದವನ್ನ ಬೇಡ್ತಾ ಅದರ ಮಹತ್ವವನ್ನ ಅರ್ಥ ಮಾಡಿಕೊಳ್ಳುತ್ತಾ ನಮ್ಮ ಮನೆಯಲ್ಲೂ ಕೂಡ ಅಗ್ನಿಹೋತ್ರದಂತಹ ಸೆಗಣಿಯನ್ನ ಸುಡುವಂತಹ, ಬೆರಣಿಯನ್ನ ಸುಡುವಂತಹ ಕೆಲಸಗಳನ್ನ ಮಾಡುತ್ತಾ ನಮ್ಮ ಮನೆಗಳನ್ನ ಅಣು ವಿಕಿರಣಗಳಿಂದ ಎಲ್ಲ ರೀತಿಯ ಕೆಟ್ಟ ಶಕ್ತಿಗಳಿಂದ ಹೊಡೆದೋಡಿಸುವಂತಹ ಕೆಲಸವನ್ನ ನಾವು ಕೂಡ ನಮ್ಮ ಮನೆಯಲ್ಲಿ ಮಾಡೋಣ ಅಂತ ಹೇಳುತ್ತಾ, ಗಾವೋ ವಿಶ್ವಸ್ಯ ಮಾತರಃ ಅಂತ ಹೇಳುತ್ತಾರೆ. ದನಗಳನ್ನ ರಕ್ಷಿಸ್ತಾ, ಮಾತೆಯನ್ನ ರಕ್ಷಿಸ್ತಾ ನಮ್ಮ ರಕ್ಷಣೆಯನ್ನ ನಾವು ಕೂಡ ಮಾಡೋಣ ಅಂತ ಹೇಳುತ್ತಾ ಎಲ್ಲರಿಗೂ ನಮಸ್ಕಾರ.